ಬಿಜೆಪಿ ಮತ್ತು ಜೆಡಿಎಸ್ ದೋಸ್ತಿಗ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡೋದಕ್ಕೆ ಮುಂದಿನ ವಿಧಾನಸಭೆಯನ್ನು ಗೆಲ್ಲೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ತಂತ್ರವನ್ನು ಮಾಡ್ತಾ ಇದೆ. ಆದರೆ ಮಂಡ್ಯ ಸೇರಿದಂತೆ ಅಲ್ಲಲ್ಲಿ ದೋಸ್ತಿಗಳಿಗೆ ಮಧ್ಯೆ ಟ್ರಬಲ್ ಬರ್ತಾ ಇದೆ. ಅದರಲ್ಲೂ ಬಿಜೆಪಿ ನಾಯಕರು ನೇರವಾಗಿಯೇ ಜೆಡಿಎಸ್ ವಿರುದ್ಧ ಮಾತನಾಡ್ತಾ ಇದ್ದಾರೆ. ಅತ್ತ ಜೆಡಿಎಸ್ನ ನಾಯಕರು ಹಾದಿ ಬೀದಿಲಿ ನಾವು ಮಾತಾಡಲ್ಲ, ಎಲ್ಲಿ ಮಾತಾಡಬೇಕೋ ಅಲ್ಲೇ ಮಾತಾಡ್ತೀವಿ ಅನ್ನುವಂಥ ಸೂಚನೆಯನ್ನು ಈಗ ಕೊಡ್ತಾ ಇದ್ದಾರೆ. ಹಾಗಾದರೆ ಈ ದೋಸ್ತಿಗಳ ಮಧ್ಯೆ ಏನಾಗ್ತಾ ಇದೆ ನೋಡೋಣ. ಮಂಡ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಮತ್ತಷ್ಟು ಹದಗೆಡ್ತಾ ಇದೆ. ನಾಯಕರ ಮಧ್ಯೆ ಶೀತಲ ಸಮರವೇ ನಡೀತಾ ಇದೆ. ಲೋಕಲ್ ಫೈಟ್ಗೂ ಮುನ್ನವೇ ಮೈತ್ರಿ ಸಂಬಂಧ ಹಳಸ್ತಾ ಇದೆ. ಬಹಿರಂಗವಾಗಿಯೇ ಉಭಯ ಪಕ್ಷದ ನಾಯಕರು ಮಾತಿನ ಸಮರಕ್ಕಿಳಿದಿದ್ದಾರೆ. ಹೌದು, ಸ್ಥಳೀಯ ಸಂಸ್ಥೆ ಚುನಾವಣೆಗೂ ಮುನ್ನವೇ ಬಿಜೆಪಿ ಜೆಡಿಎಸ್ ಮಧ್ಯೆ ಟಿಕೆಟ್ ಫೈಟ್ ನಡೀತಾ ಇದೆ. ಒಳಗೊಳಗೆ ಅಸಮಾಧಾನ ಸ್ಫೋಟ ಆಗ್ತಾ ಇದೆ. ಇದರ ಮಧ್ಯೆ 2028ರ ವಿಧಾನಸಭೆ ಚುನಾವಣೆ ಟಿಕೆಟ್ಗಾಗಿನೂ ಫೈಟ್ ನಡೀತಾ ಇದೆ. ಇದೇ ಹೊತ್ತಿನಲ್ಲಿ ಇತ್ತೀಚೆಗಿನ ಕಾರ್ಯಕ್ರಮದಲ್ಲಿ ಕೆಆರ್ಪೇಟೆ ಕ್ಷೇತ್ರದಿಂದ ಮುಂದಿನ ಅಭ್ಯರ್ಥಿ ಎಚ್.ಟಿ. ಮಂಜು ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿರೋದು ಸ್ಥಳೀಯ ಬಿಜೆಪಿ ನಾಯಕರನ್ನ ಕೆರಳುವಂತೆ ಮಾಡಿದೆ. ನನ್ನ ಆತ್ಮೀಯರು ಆಗಿರ್ತಕ್ಕಂಥ ಎಚ್.ಟಿ. ಮಂಜಣ್ಣನವ್ರನ್ನ ಮತ್ತೆ ಮುಂದಿನ 2028ರ ಚುನಾವಣೆಗೆ ಮತ್ತೊಮ್ಮೆ ಶಾಸಕರಾಗಿ ಆಯ್ಕೆ ಮಾಡುವುದಕ್ಕಿಂತ ಮುಂಚಿತವಾಗಿ ಮುಂದಿನ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದ ನಿಖಿಲ್ ವಿರುದ್ಧ ಬಿಜೆಪಿ ಮಾಜಿ ಸಚಿವ ನಾರಾಯಣಗೌಡ ಬೆಂಕಿ ಉಗುಳಿದ್ದಾರೆ. ಇದಕ್ಕೆ ನನ್ನ ಹೇಳಿಕೆಯಲ್ಲಿ ತಪ್ಪೇನಿದೆ ಅಂತ ನಿಖಿಲ್ ಕೌಂಟರ್ ಕೊಟ್ಟಿದ್ದಾರೆ. ನಿಖಿಲ್ಗೆ ಯಾರು ಅಧಿಕಾರ ಕೊಟ್ಟಿಲ್ಲ ಅಂತ ಪ್ರೀತಂ ಗೌಡ ಸಿಟ್ಟಿಗೆದ್ದಿದ್ರು. ಇದಕ್ಕೆ ನಿಖಿಲ್ ಕುಮಾರಸ್ವಾಮಿ ಕೌಂಟರ್ ಕೊಟ್ಟಿದ್ದು ಹೀಗೆ: ರಾಜ್ಯದಲ್ಲಿ ವಾತಾವರಣ ತಿಳಿಯಾಗಿ ಅಲಯನ್ಸ್ ಒಳ್ಳೆ ರೀತಿಲಿ ಆಗ್ಬೇಕು ಅಂತ ಹೇಳಿದ್ರೆ ಕಾರ್ಯಕರ್ತರು ಹೇಳ್ತಿದ್ದಾರೆ, ಜನ ಹೇಳ್ತಿದ್ದಾರೆ, ಅವ್ರು ಮುಖ್ಯಮಂತ್ರಿ ಆಗ್ಬೇಕು, ಇವ್ರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿಕೆ ಕೊಡೋದನ್ನ ನಿಲ್ಲಿಸಿ ಅಲಯನ್ಸ್ ಅಲ್ಲಿ ಯಾವ ಮಾನದಂಡವನ್ನಿರುತ್ತೆ ಆ ಮಾನದಂಡದ ಪ್ರಕಾರ ನನ್ನೂ ಒಳಗೊಂಡಂತೆ ಎಲ್ಲರೂ ಕೆಲಸ ಮಾಡಬೇಕಾಗುತ್ತೆ. ಯಾರೂ ಕೂಡ ಅಧಿಕಾರ ಕೊಟ್ಟಿಲ್ಲ, ಕ್ಯಾಂಡಿಡೇಟ್ ಯಾರು ಅಂತ ಹೇಳಲಿಕ್ಕೆ ಇದು ಮೊದಲನೇ ಪಾಯಿಂಟ್. ಅದು ನಿಖಿಲ್ ಕುಮಾರಸ್ವಾಮಿ ಅವರಾದ್ರು ಹೇಳ್ಬೋದು, ಪ್ರೀತಂ ಗೌಡನಾದ್ರೂ ಹೇಳ್ಬೋದು. ಜನಗಳನ್ನ ವಿಶ್ವಾಸಕ್ಕೆ ತಗೊಂಡು ಮುಂದೆ ಮತ್ತೆ ಆರ್ಸ್ ಬರೋದಕ್ಕೆ ಏನು ಮಾಡಬೇಕು ಮಾಡೋಣ ನೀನು ಅಂತ ನಾನು ಹೇಳಿದೆ. ಇದು ಹಾಲಿ ಶಾಸಕರು ಇರ್ತಕ್ಕಂಥ ಒಂದು ಕ್ಷೇತ್ರ, ತಪ್ಪೇನಿದೆ? ಬಿಜೆಪಿ ಜೊತೆ ಜೆಡಿಎಸ್ ಮೈತ್ರಿ ಪ್ರೀತಂ ಗೌಡಗೆ ಇಷ್ಟವಿಲ್ಲ. ಪದೇ ಆಕ್ರೋಶ ಹೊರಹಾಕ್ತಾನೇ ಇದ್ದಾರೆ. ಪ್ರೀತಂ ಗೌಡ ಹಳೆ ಮೈಸೂರು ಭಾಗದ ಬಿಜೆಪಿ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿಯಾಗಿದ್ರು. ಪ್ರೀತಂ ಗೌಡಗೆ ಯಾವುದೇ ಜವಾಬ್ದಾರಿ ನೀಡಿರಲಿಲ್ಲ. ಪೂರ್ವಭಾವಿ ಸಭೆಯಲ್ಲೂ ಕೂಡ ಜೆಡಿಎಸ್ ನಾಯಕರು ಪ್ರೀತಂ ಗೌಡ ವಿಚಾರವಾಗಿ ಸಿಟ್ಟಾಗಿದ್ರು. ಸಭೆಯಲ್ಲಿ ಸ್ವಾಗತದ ವೇಳೆ ಪ್ರೀತಂ ಗೌಡ ಬಳಿಕ ಕುಮಾರಸ್ವಾಮಿ ಹೆಸರು ಹೇಳಿದ್ದಕ್ಕೆ ಜೆಡಿಎಸ್ ನಾಯಕರು ಆಕ್ರೋಶ ಹೊರಹಾಕಿದ್ರು. ಇದಿಷ್ಟೇ ಅಲ್ಲ, ಕಳೆದ ಬಾರಿ ಮೂಡಾ ಹಗರಣದಲ್ಲಿ ಬಿಜೆಪಿ ಪ್ರತಿಭಟನೆ ವೇಳೆ ಭಾರಿ ಹೈಡ್ರಾಮಾವೇ ಆಗಿತ್ತು. ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರ ಮಧ್ಯೆ ತಳ್ಳಾಟ ನೂಕಾಟ ಆಗಿತ್ತು. ಪಾದಯಾತ್ರೆ ವೇಳೆನೂ ಗೌಡರ ಗೌಡ, ಪ್ರೀತಂ ಗೌಡ ಅಂತ ಬೆಂಬಲಿಗರು ಕೂಗಿದ್ದು ಭಾರಿ ಸದ್ದು ಮಾಡಿತ್ತು. ಇದು ಜೆಡಿಎಸ್ ನಾಯಕರಿಗೆ ಅತೀವ ಬೇಸರ ತರಿಸಿತ್ತು. ಜೆಡಿಎಸ್ ಭದ್ರಕೋಟೆಯಲ್ಲೇ ಹಂಗಾಮ ಆಗೋಗಿತ್ತು. ಒಟ್ಟಾರೆ ಕಾಂಗ್ರೆಸ್ ಮಣಿಸೋದಕ್ಕೆ ದೋಸ್ತಿಯಾದ ಬಿಜೆಪಿ ಹಾಗೂ ಜೆಡಿಎಸ್ ನಡುವೆ ಇದೀಗ ಎಲ್ಲವೂ ಸರಿ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಇದೀಗ ಇದನ್ನ ಬಿಜೆಪಿ ಜೆಡಿಎಸ್ ಹೈಕಮಾಂಡ್ ಹೇಗೆ ಸರಿಪಡಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.